ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಮನ್ ಮ್ಯಾನ್ ಮೂವೀಸ್. ಇದು ನಿಮ್ಮ ಸತೀಶ್ ರಾಜೇಂದ್ರನ್. ಇವತ್ತು ನಾವು ಮಾಡ್ತಾ ಇರೋದು ಮತ್ತೊಂದು ಫಿಲ್ಮ್ ಮೇಕಿಂಗ್ ರಿಲೇಟೆಡ್ ವಿಡಿಯೋ. ಕ್ಯಾಮ್ರಾಸ್ ಬಗ್ಗೆ ಇವಾಗ 2024 ಆಲ್ಮೋಸ್ಟ್ 2023 ತುಂಬ ಫಿಲ್ಮ್ ಮೇಕಿಂಗ್ ಕ್ಯಾಮ್ರಾಸ್ ಇತ್ತು. ಸೊ ರೀಸೆಂಟ್ ಆಗಿ ಯಾವ ಥರ ಕ್ಯಾಮ್ರಾ ತೊಗೊಂಡ್ರೆ ಒಳ್ಳೇದು ಅನ್ನೋ ಥರ ಒಂದು ಡೌಟ್ ಇರುತ್ತಲ್ಲ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಆ್ಯಂಡ್ ಈ ವಿಡಿಯೋಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಆ್ಯಂಡ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಜನರಲಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಮಾಡ್ತಾ ಇರ್ತೀನಿ. ಫೇಸ್ಬುಕ್ಕಿಂದ ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿ. ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇಲ್ಲ ಅಂದರೆ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ. ಫಿಲಮ್ನ ಕ್ವಾಲಿಟಿಯಾಗಿ ತೆಗಿಯೋ ಥರ ಕನ್ಸ್ಯೂಮರ್ ಮಾರ್ಕೆಟ್ ಕ್ಯಾಮ್ರಾಸ್ ಎಲ್ಲ ಬಂತು. ಬಟ್ ಲೋ ಬಜೆಟ್ ಕ್ಯಾಮ್ರಾಸ್ ಅನ್ನೋದಿರಲ್ಲ, ಅದೆಲ್ಲ ಮಿಡ್ ಬಜೆಟ್ ಕ್ಯಾಮ್ರಾಸ್ ಆಗಿರುತ್ತೆ. ಸೊ ಆ ಥರ ಮಿಡ್ ಬಜೆಟ್ ಕ್ಯಾಮ್ರಾಸು ಪ್ಲಸ್ ಒಳ್ಳೆ ಸಿನಿಮಾ ಕ್ಯಾಮ್ರಾಸ್ ಯಾವ್ದಾವ್ದು ಇದೆ ಅನ್ನೋದನ್ನು ಈ ವಿಡಿಯೋಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವ್ದಾದ್ರು ಕ್ಯಾಮ್ರಾ ಬಿಟ್ಟಿದ್ದೆ ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ನಿಮ್ಗೆ ಯಾವ್ದಾದ್ರು ಕ್ಯಾಮ್ರಾ ಡೌಟ್ಸ್ ಇತ್ತು ಅಂದ್ರೂ ಕೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ರೆಂಡ್ಸ್, 2023 ತುಂಬ ಒಳ್ಳೆ ಬಜೆಟ್ ಕ್ಯಾಮ್ರಾಸು, ಆಮೇಲೆ ಆಲ್ಮೋಸ್ಟ್ ಫಿಲಮ್ನ ಕ್ವಾಲಿಟಿಯಾಗಿ ತೆಗಿಯೋ ಥರ ಕನ್ಸ್ಯೂಮರ್ ಮಾರ್ಕೆಟ್ ಕ್ಯಾಮ್ರಾಸ್ ಎಲ್ಲ ಬಂತು. ಬಟ್ ಲೋ ಬಜೆಟ್ ಕ್ಯಾಮ್ರಾಸ್ ಅನ್ನೋದಿರಲ್ಲ, ಅದೆಲ್ಲ ಮಿಡ್ ಬಜೆಟ್ ಕ್ಯಾಮ್ರಾಸ್ ಆಗಿರುತ್ತೆ. ಸೊ ಆ ಥರ ಮಿಡ್ ಬಜೆಟ್ ಕ್ಯಾಮ್ರಾಸು ಪ್ಲಸ್ ಒಳ್ಳೆ ಸಿನಿಮಾ ಕ್ಯಾಮ್ರಾಸ್ ಯಾವ್ದಾವ್ದು ಇದೆ ಅನ್ನೋದನ್ನು ಈ ವಿಡಿಯೋಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವ್ದಾದ್ರು ಕ್ಯಾಮ್ರಾ ಬಿಟ್ಟಿದ್ದೆ ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ನಿಮ್ಗೆ ಯಾವ್ದಾದ್ರು ಕ್ಯಾಮ್ರಾ ಡೌಟ್ಸ್ ಇತ್ತು ಅಂದ್ರೂ ಕೇಳಿ. ಇದು ಯಾವುದೂ ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಇಲ್ಲ, ಜಸ್ಟ್ ಆ ಕ್ಯಾಮ್ರಾ ಸ್ಪೆಸಿಫಿಕೇಶನ್ಸು ಆಮೇಲೆ ಬಜೆಟ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ನೀವು ಅದನ್ನು ನಿಮ್ಮ ಬಜೆಟಲ್ಲಿ ಯಾವ ಕ್ಯಾಮ್ರಾ ಇದೆ ಅನ್ನೋದನ್ನು ಇಟ್ಕೊಂಡು ನೀವು ಡಿಸೈಡ್ ಮಾಡ್ಕೋಬೋದು. ಆ್ಯಂಡ್ ಇವೆಲ್ಲ ಕ್ಯಾಮ್ರಾಸೂ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾಸೇನೆ. ಆ್ಯಂಡ್ ಇವೆಲ್ಲ ಕ್ಯಾಮ್ರಾಸಲ್ಲೂ ಇವಾಗ ತೆಗೆಯುವಾಗ ಬಂದ್ಬಿಟ್ಟು ಫಿಲಮ್ ತನಕನೂ ಕಂಪ್ಲೀಟ್ ಮಾಡ್ಬೋದು. ಒಂದು ಆ್ಯಕ್ಚುಯಲ್ ಫೀಚರ್ ಫಿಲಮ್ ಏನಿದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಆಲ್ಮೋಸ್ಟು ನಿಮಗೆ ಇವೆಲ್ಲ ಕ್ಯಾಮ್ರಾಸಲ್ಲಿ ಬಂದಿರೋ ಫಿಲಮ್ಸೂ ಬಂದ್ಬಿಟ್ಟು ತುಂಬಾ ಬಂದಿದೆ. ಸೊ ತಲೆ ಕೆಡಿಸ್ಕೊಬಿಟ್ಟು ಫಸ್ಟ್ ನೋಡೋಕ್ಕೋದ್ರೆ ಬಂದ್ಬಿಟ್ಟು ಪ್ಯಾನಾಸೋನಿಕ್ S1H. ನಾನು ಮುಂಚೆಯಿಂದ ನಾನು ಒಂದು ಫಿಲಮಲ್ಲಿ ಮಾಡಿದ್ದೆ ಪ್ಯಾನಾಸೋನಿಕ್ S1H ಯೂಸ್ ಮಾಡಿಕೊಂಡು. ಅದು 6K ಕ್ಯಾಮ್ರಾ. ಇವಾಗ ಬಂದ್ಬಿಟ್ಟು ಪ್ಯಾನಾಸೋನಿಕ್ S5X2 ಅಂತ ಒಂದು ಬಂದಿದೆ. ಅದನ್ನು ಬಂದ್ಬಿಟ್ಟು ಒಳ್ಳೆ ಕ್ಯಾಮ್ರಾ. ಲೈಕ್ ಇವೆರಡು ಕ್ಯಾಮ್ರಾಸಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 10 ಬಿಟ್ ಕ್ಯಾಮ್ರಾಸ್ ಆಗಿರುತ್ತೆ. ಇವಾಗ ಮಾಡೋ ಎಲ್ಲ ಕ್ಯಾಮ್ರಾಸು 10 ಬಿಟ್ ಆಗಿರುತ್ತೆ. ಆ್ಯಂಡ್ ಅದಕ್ಕಿಂತ ಹೈಯರ್ ಕ್ವಾಲಿಟಿ ಆಗಿರುತ್ತೆ. ಯಾವುದು ಬಂದ್ಬಿಟ್ಟು 10 ಬಿಟ್ಗಿಂತ ಕಮ್ಮಿ ಇರಲ್ಲ. ಸೊ ಅದೊಂದು ಪಾಯಿಂಟ್ ಇತ್ತು. ಈ ಪ್ಯಾನಾಸೋನಿಕ್ S1X S5X2 ಪ್ಲಸ್ ಪ್ಯಾನಾಸೋನಿಕ್ S1H ಎರಡೂ ಬಂದ್ಬಿಟ್ಟು ಆಲ್ಮೋಸ್ಟ್ 6K ಕ್ಯಾಮ್ರಾ ಆಗಿರುತ್ತೆ. ಆ್ಯಂಡ್ 6K ಅಲ್ಲಿ ಬಂದ್ಬಿಟ್ಟು 10 ಬಿಟ್ ರೆಕಾರ್ಡ್ ಆಗ್ತಾ ಇರುತ್ತೆ. ಪ್ಯಾನಾಸೋನಿಕ್ S5X ಅದು ಆ ಕ್ಯಾಮ್ರಾ ಬಂದ್ಬಿಟ್ಟು ಪ್ರೋರೆಸ್ ರಾ ತನಕ ರೆಕಾರ್ಡ್ ಆಗುತ್ತೆ. ಪ್ರೋರೆಸ್ ರಾ ಇಸ್ ಲೈಕ್ ವೆರಿ ಗುಡ್ ಕ್ವಾಲಿಟಿ ರಾ. ಆ್ಯಂಡ್ ಈ ಕ್ವಾಲಿಟಿಯಲ್ಲಿ ತೆಗೆದ್ರೆ ಆಲ್ಮೋಸ್ಟ್ ಆ್ಯಪಲ್ ಏನು ಪ್ರೋರೆಸ್ ಇರುತ್ತಲ್ಲ, ಆ್ಯಪಲ್ ಪ್ರೋರೆಸ್ ಕ್ವಾಲಿಟಿಯಲ್ಲಿ ರೆಕಾರ್ಡ್ ಆಗುತ್ತೆ. ಆಲ್ಮೋಸ್ಟ್ ಹ್ಯಾರಿ ಕ್ಯಾಮ್ರಾಸು ಅದೇ ಕ್ವಾಲಿಟಿಯಲ್ಲಿ ಒಂದೊಂದ್ಸಲ ರೆಕಾರ್ಡ್ ಆಗ್ತಾ ಇರುತ್ತೆ. ಈ ಕ್ಯಾಮ್ರಾ ಬಜೆಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 2.5 3 ಲಕ್ಷದ ರೇಂಜಲ್ಲಿ ಇರುತ್ತೆ. ಆ್ಯಂಡ್ ಇವೆರಡೂ ಒಳ್ಳೆ ಕ್ಯಾಮ್ರಾ. ನೀವು ಫಸ್ಟ್ ಟೈಮ್ ಫಿಲಮ್ ಮೇಕರ್ ಆಗಿದ್ರಿ, ಇಲ್ಲಾಂದರೆ ಫಿಲಮ್ಗೆ ಕ್ಯಾಮ್ರಾ ಇನ್ವೆಸ್ಟ್ ಮಾಡಬೇಕು ಅಂತಿದ್ರಿ ಅಂದರೆ ಈ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡ್ಬೋದು. ಇವೆರಡೂ ಬಂದ್ಬಿಟ್ಟು ಒಳ್ಳೆ ಕ್ಯಾಮ್ರಾ. ಪ್ಲಸ್ 6K ಫುಲ್ ಫ್ರೇಮ್ ಕ್ಯಾಮ್ರಾಸ್ ಆಗಿರುತ್ತೆ. 6K ಕ್ವಾಲಿಟಿಯಲ್ಲಿ ಫುಲ್ ಫ್ರೇಮ್ ಇರುತ್ತೆ. ನಿಮ್ಗೆ ಪೋಸ್ಟಲ್ಲಿ ಎಲ್ಲಾದರೂ ಬೇಕು ಅಂದರೆ ಕ್ರಾಪು ಮಾಡ್ಕೋಬೋದು. ಆ್ಯಂಡ್ ಒಳ್ಳೆ ಕ್ವಾಲಿಟಿಯಲ್ಲೂ ಬರುತ್ತೆ. ನೆಕ್ಸ್ಟ್ ನೋಡೋಕೆ ಹೋದರೆ ಬಂದ್ಬಿಟ್ಟು ಆಲ್ಮೋಸ್ಟು ಬ್ಲ್ಯಾಕ್ ಮ್ಯಾಜಿಕ್ 6K ಫುಲ್ ಫ್ರೇಮ್ ಕ್ಯಾಮ್ರಾ ಬಂದಿದೆ ಇವಾಗ. ನಾನು ಕಂಬ್ಳೂಡ ಆಮೇಲೆ ಇನ್ನೊಂದು ಫಿಲಮ್ ತೆಗೆದೆ, ಅದು ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಪಾಕೆಟ್ ಸಿನಿಮಾ ಕ್ಯಾಮ್ರಾ 6K ಅಲ್ಲಿ ತೆಗೆದೆ. 4K ಬಂತು, ಆಮೇಲೆ ಪಾಕೆಟ್ ಸಿನಿಮಾ ಕ್ಯಾಮ್ರಾ ಬಂತು, ಪಾಕೆಟ್ G2 ಬಂತು. ಇವಾಗ ಫುಲ್ ಫ್ರೇಮ್ 6K ಕ್ಯಾಮ್ರಾ ಬಂದಿದೆ. ಬ್ಲ್ಯಾಕ್ ಮ್ಯಾಜಿಕ್ನವರು ಇದನ್ನು ತುಂಬ ದೊಡ್ಡದಾಗಿ ಅಡ್ವರ್ಟೈಸ್ ಏನು ಮಾಡಿಲ್ಲ. ಬಿಕಾಸ್ ಮೇ ಬಿ ಸೋನಿ ಸ್ವಲ್ಪ ಡಾಮಿನೇಟ್ ಮಾರ್ಕೆಟ್ ಮಾಡ್ತಾ ಇದೆ ಅನ್ನೋ ರೀಸನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾ ಅಲ್ಲೂ ಬಂದ್ಬಿಟ್ಟು ತುಂಬ ಒಳ್ಳೆ ಕ್ವಾಲಿಟಿ ಔಟ್ಪುಟ್ ಬರುತ್ತೆ. ಇದು 12 ಬಿಟ್ ಕ್ಯಾಮ್ರಾ ಆಗಿರುತ್ತೆ. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ರಾ ಬರ್ತೈತೆ. ಇವಾಗ ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ರಾ ಪ್ಯಾನಾಸೋನಿಕಲ್ಲೂ ಯೂಸ್ ಮಾಡ್ತಾ ಇದ್ದಾರೆ, ಇನ್ನಿತರ ಕ್ಯಾಮ್ರಾಸಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಸೊ ಬ್ಲ್ಯಾಕ್ ಮ್ಯಾಜಿಕ್ ರಾ ಒಳ್ಳೆ ಕ್ವಾಲಿಟಿ ಇರುತ್ತೆ. ಆ್ಯಂಡ್ ಸಿನಿಮಾಗೆ ಏನು ಹೇಳ್ತಾರಲ್ಲ, ಈ ಕ್ಯಾಮ್ರಾ ಸಿನಿಮಾಗೆ ಓಕೆನಾ ಇಲ್ಲ ಇದು ರಾ ಅಲ್ಲಿ ಬರುತ್ತಾ ಅಂತಲ್ಲ, ಆ ಥರ ರಾ ಅಲ್ಲಿ ಬರೋ ಥರ ಒಂದು ಕ್ಯಾಮ್ರಾ ಆಗಿರುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾ ಕ್ಯಾಮ್ರಾ 6K. ಆ್ಯಂಡ್ ಈ ಕ್ಯಾಮ್ರಾ ಇನ್ನೂ ನಾನು ಟೆಸ್ಟ್ ಮಾಡಿಲ್ಲ. ಬೆಂಗಳೂರಲ್ಲಿ ಜಾಸ್ತಿ ಜನದ ಹತ್ರ ಇಲ್ಲ ಅನಿಸುತ್ತೆ. ಟೆಸ್ಟ್ ಮಾಡಿದೆ ಅಂದರೆ ನಾನು ನಿಮಗೆ, ಬಟ್ ನಾನು ತೆಗೆದಿರೋ ಕಂಬ್ಳೂಳ ಮೂವಿನೇ ಬಂದ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಪಾಕೆಟ್ 6K ಎಲ್ಲ ತೆಗೆದಿದ್ದು. ಅದರಲ್ಲೂ ಬಂದ್ಬಿಟ್ಟು ವಿಜುವಲ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಫಾಲೋವರ್ಸ್ ಯಾರು ಇರ್ತಾರೆ ಇಲ್ಲ, ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡೋರೆಲ್ಲ
ಅದರಲ್ಲೇ ಹಾಕಿರ್ತೀನಿ ಆಲ್ಮೋಸ್ಟ್ ತುಂಬ ಕ್ವಾಲಿಟಿ ಔಟ್ಪುಟ್ನ. ಅದು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಆಗಿರುತ್ತೆ. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಇಸ್ ಲೈಕ್ ಯಾವುದು ಕಮ್ಮಿ ಕ್ವಾಲಿಟಿ ಕ್ಯಾಮ್ರಾ ಆಗಿರಲ್ಲ, ಅದಕ್ಕೆ ನಿಮ್ಗೆ ಬೆಸ್ಟ್ ಆಗಿರುತ್ತೆ ಅನ್ನೋ ಥರ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 2.5 ಲಕ್ಷ ರೇಂಜಲ್ಲೇ ಇದೆ. ಬಟ್ ಬ್ಲ್ಯಾಕ್ ಮ್ಯಾಜಿಕ್ ಅವರು ಆಲ್ಮೋಸ್ಟ್ ಪ್ಲಾಸ್ಟಿಕ್ ಬಾಡಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಅದು ಒಂದು ಹೆಚ್ಚು ಕಮ್ಮಿ ಇರುತ್ತೆ. ಬಿಟ್ಟರೆ ಈ ಕ್ಯಾಮ್ರಲ್ಲಿ ಬರೋ ಔಟ್ಪುಟ್ ಬಂದ್ಬಿಟ್ಟು ಯಾವುದೇ ಸಿನಿಮಾ ಕ್ಯಾಮ್ರಾಗಿನ ಕಮ್ಮಿ ಇರಲ್ಲ, ಅದು ಒಳ್ಳೆ ಔಟ್ಪುಟ್ಟೇ ಬರುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿದ್ರೆ ಕ್ಯಾನನ್ R5C. ಲಾಸ್ಟ್ ಇಯರಿಂದನೇ ಬಂದ್ಬಿಟ್ಟು ನಾನು ಈ ಕ್ಯಾಮ್ರಾ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೆ. ಬಟ್ ಈ ಕ್ಯಾಮ್ರಾ ಇನ್ನೂ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಅಷ್ಟೊಂದು ದೊಡ್ಡ ಬೂಮ್ ಕ್ರಿಯೇಟ್ ಮಾಡಿಲ್ಲ. ಮೇ ಬಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಆಗಿದೆ, ಕ್ಯಾನನ್ಗೆ ಮತ್ತೆ ಬರುತ್ತೆ ಅಂದ್ಕೊಂಡೆ. ಬಟ್ ಸೋನಿ ಕ್ಯಾಮ್ರಾ ಇನ್ನೊಂದು ತುಂಬ ಡಾಮಿನೇಟ್ ಮಾಡ್ತಾ ಇದ್ರಿಂದ ಕ್ಯಾನನ್ ಬಂದ್ಬಿಟ್ಟು ಇನ್ನೂ ಅಷ್ಟೊಂದು ಪ್ರೊಫೌಂಡಾಗಿ ಮೇಲ್ಗಡೆ ಬಂದಿಲ್ಲ. ಮೇ ಬಿ ಈ ವರ್ಷ ಬರ್ಬೋದೇನೋ. ಕ್ಯಾನನ್ R5C ಇಸ್ ಲೈಕ್ 8K ಕ್ಯಾಮ್ರಾ. ಅದೊಂಥರ ಫುಲ್ ಫ್ರೇಮ್ 8K ರಾ ಅಲ್ಲಿ ಬರೋ ಥರ ಕ್ಯಾಮ್ರಾ. ರಾ ಸ್ವಲ್ಪ ದೊಡ್ಡ ಫೈಲ್ಸ್ ಇರುತ್ತೆ, ಬಟ್ ರಾ ಅಲ್ಲಿ ಔಟ್ಪುಟ್ ತೆಗಿಬೋದು. ಪ್ಲಸ್ ನೀವು ಅದರಲ್ಲಿ ಫ್ಯಾನ್ ಇರುತ್ತೆ, ಬಿಕಾಸ್ ಹೀಟ್ ಕಮ್ಮಿ ಆಗಬೇಕು ಅಂತ ಫ್ಯಾನ್ ಕೊಟ್ಟಿರ್ತಾರೆ. ಆ್ಯಂಡ್ ಆ ಕ್ಯಾಮ್ರಾ ಬಂದ್ಬಿಟ್ಟು ತುಂಬ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾನೂ ಆಗಿರುತ್ತೆ, ಪ್ಲಸ್ ಫೋಟೋಗ್ರಾಫಿಗೂ ಆಗಿರುತ್ತೆ. ಬಟ್ ಅದೇ ಹೇಳಿದ ಥರ ಸೋನಿ ಡಾಮಿನೇಟ್ ಆಗ್ತಾ ಇರೋದ್ರಿಂದ ಈ ಕ್ಯಾಮ್ರಾಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈ ಕ್ಯಾಮ್ರಾ ಒಂದು 3.5 ಲಕ್ಷದಿಂದ 4 ಲಕ್ಷ ಬಜೆಟ್ ಆಗಿರುತ್ತೆ ಕ್ಯಾಮ್ರಾ. ಬಟ್ ಇದೊಂದು 8Kನೂ ತೆಗಿಬೋದು. ಆ್ಯಂಡ್ 4K 120 ಫ್ರೇಮ್ಸ್ ತನಕ ಫುಲ್ 10 ಬಿಟ್ಟಲ್ಲಿ ತೆಗಿಯುತ್ತೆ. ಆಬ್ವಿಯಸ್ಲಿ ಕ್ಯಾನನ್ ಕಲರ್ ಸೈನ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾವ್ದಾದ್ರು ಒಂದು ಫಿಲಮ್ ಹಿಟ್ಟಾಗಿದ್ದ ತಕ್ಷಣ ಬಂದ್ಬಿಟ್ಟು ನಿಮ್ಗೆ ಈ ಕ್ಯಾಮ್ರಾ ಎಲ್ಲ ಕೇಳಿ ಬರುತ್ತೆ. ಇವಾಗ ಹೆಂಗೆ FX3 ಬಂದ್ಬಿಟ್ಟು ತುಂಬ ಓಡ್ತಾ ಇರೋದ್ರಿಂದ ತುಂಬ ಬೇರೆ ಕ್ಯಾಮ್ರಾಸು ಯಾವುದು ಓಡ್ತಾ ಇಲ್ಲ ಫಿಲ್ಮ್ ಮಾರ್ಕೆಟಲ್ಲಿ. ಸೊ ಆದ್ದರಿಂದ ಕ್ಯಾನನ್ ಕ್ಯಾಮ್ರಾಸು, ಪ್ಯಾನಾಸೋನಿಕ್ ಕ್ಯಾಮ್ರಾಸು ಇವೆಲ್ಲ ಯಾರು ಕೇಳಲ್ಲ. ಸೊ ಅಗೇನ್ ಇದರಲ್ಲೂ ಆಟೋ ಫೋಕಸ್ ಇದೆ, RF ಲೆನ್ಸಸ್ ವರ್ಕ್ ಆಗುತ್ತೆ, ಎಲ್ಲನೂ ಚೆನ್ನಾಗಿದೆ. ಇದರಲ್ಲೂ ನೀವು ಆರಾಮಾಗಿ ಸಿನಿಮಾ ಯಾವುದು ಗಿಯರ್ಸ್ನ ಲೆನ್ಸಸ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ್ಯಂಡ್ ಇದರಲ್ಲಿ 8Kನೂ ತೆಗಿಬೋದು. ಟಾಪ್ ಆಫ್ ದಿ ಲಿಸ್ಟ್ ಬಂದ್ಬಿಟ್ಟು ಸೋನಿ FX3 ಕ್ಯಾಮ್ರಾ ಬಂದ್ಬಿಟ್ಟು ಆಲ್ಮೋಸ್ಟ್ ಬಂದಿದ್ರಿಂದನೇ ಹಿಟ್ ಆಗ್ತಾನೆ ಇದೆ. ಸೋನಿ A7S3 ಸೇಮ್ ಸೆನ್ಸರ್ ಆಗಿದ್ರೂ FX3ಅಲ್ಲಿ ಅವ್ರು ಸ್ವಲ್ಪ DCI 4K ಔಟ್ಪುಟ್ ಕೊಟ್ಟಿದ್ರು. ಇದೊಂಥರ 12 ಮೆಗಾ ಪಿಕ್ಸೆಲ್ 4K ಕ್ಯಾಮ್ರಾ. ಬಟ್ ನಾನು ಯೂಸ್ ಮಾಡೋವಾಗಲೂ ತುಂಬ ಸಲ ಹೇಳಿದ್ದೇನು ಅಂದರೆ ಸ್ಕಿನ್ ಟೋನ್ಸ್ ಆಗಿರ್ಬೋದು, ಪಿಕ್ಚರ್ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗೇ ಬರ್ತಾ ಇದೆ. ಇಟ್ ಡಸಂಟ್ ಮೀನ್ ಬೇರೆ ಕ್ಯಾಮ್ರಾಸ್ ಚೆನ್ನಾಗಿಲ್ಲ ಅಂತಿಲ್ಲ, ಬಟ್ ಅವ್ರು ಸ್ಪೆಸಿಫಿಕ್ ಆಗಿ ವಿಡಿಯೋಗೆ ಮಾಡಿದ್ರಿಂದ ಆ ವಿಡಿಯೋ ಔಟ್ಲುಕ್ ತುಂಬ ಜನಕ್ಕೆ ಇಷ್ಟ ಆಗಿರೋದ್ರಿಂದ. ಆ್ಯಂಡ್ ಸೋನಿಯಲ್ಲಿ ಆಟೋ ಫೋಕಸ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದ್ರಿಂದ ಆ ಟೈಮಲ್ಲಿ, ಬಿಕಾಸ್ ಫೇಸ್ ಡಿಟೆಕ್ಷನ್ ಆಟೋ ಫೋಕಸ್ ಬಂದ್ಬಿಟ್ಟು ವಿಡಿಯೋ ಅಲ್ಲಿ ಸೋನಿಯಲ್ಲೇ ಚೆನ್ನಾಗಿ ವರ್ಕ್ ಆಗಿತ್ತು. ಒಂದು ಕ್ಯಾನನ್ R5 ಬಂದಿದ್ದಾಗಲೂ ಬಂದ್ಬಿಟ್ಟು ಸೋನಿಯಲ್ಲಿ ಚೆನ್ನಾಗಿ ವರ್ಕ್ ಆಗಿತ್ತು. ಆ್ಯಂಡ್ ಪ್ಯಾನಾಸೋನಿಕ್ಗಿಂತನೂ ಸೋನಿಯಲ್ಲಿ ಚೆನ್ನಾಗಿ ವರ್ಕ್ ಆಗಿತ್ತು. ಸೊ ಆದ್ದರಿಂದ ಸೋನಿ ಬಂದ್ಬಿಟ್ಟು ಡಾಮಿನೇಟ್ ಸ್ಟಾರ್ಟ್ ಆಯಿತು. ಆ ಡಾಮಿನೇಷನ್ ಬಂದ್ಬಿಟ್ಟು FX3 ಬಂದಿದ್ದೇನೋ ಕಮ್ಮಿ ಆಗಿಲ್ಲ. ಇವಾಗ FX9 FX6 ಇದೆ, ಬಟ್ ರನ್ ಆಗ್ತಾ ಇರೋ ಕ್ಯಾಮ್ರಾ, ಅದು ರನ್ನಿಂಗ್ ಅವರ್ಸ್ ಕ್ಯಾಮ್ರಾ ಅಂತಾರಲ್ಲ ಆ ಥರ, ಓಡ್ತಾ ಇರೋ ಕುದುರೆ ಅಂತಾರಲ್ಲ ಆ ಥರ. ಸೊ FX3ಅಲ್ಲಿ 4Kನೇ ತೆಗಿಯೋಕ್ಕಾಗೋದು. ಬಟ್ 4K ಒಂದು ಬೆಸ್ಟ್ ಸಿನಿಮಾ 4K ಆಗಿರುತ್ತೆ. ಕ್ರಿಯೇಟರ್ ಅನ್ನೋ ಮೂವಿ ಇರುತ್ತಲ್ಲ, ಆ ಮೂವಿನ ಬಂದ್ಬಿಟ್ಟು FX3ಯಲ್ಲೇ ತೆಗೆದ್ರು. FX3ಅಲ್ಲಿ ಒಳ್ಳೆ ಔಟ್ಪುಟ್ಟು ಬರ್ತಾ ಇದೆ. ಆ್ಯಂಡ್ ಅದು ಆಲ್ಮೋಸ್ಟ್ ಹಾಲಿವುಡ್ ಸಿನಿಮಾ ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಲೋ ಬಜೆಟಲ್ಲಿ ಸಿನಿಮಾ ಕ್ಯಾಮ್ರಾಸ್ ಅಂತ ಯಾವುದಿದೆ ಅಂತ ನೋಡು. ಬಜೆಟಲ್ಲಿರೋ ಸಿನಿಮಾ ಇವೆಲ್ಲ ಯಾವ್ದು ಬಜೆಟೇ, ಬಟ್ ಪ್ರೊಫೆಷ್ನಲ್ ಆಗಿ ನೋಡುವಾಗ ಒಂದು ಒಳ್ಳೆ ಕ್ವಾಲಿಟಿ ಬಜೆಟ್ ಆಗಿರುತ್ತೆ. ಇದು ಒಂದು ಸಿನಿಮಾ ಕ್ಯಾಮ್ರಾಗಿಂತ ತುಂಬ ಕಮ್ಮಿ ಬಜೆಟ್ ಆಗಿರುತ್ತೆ. ಬಟ್ ನಾರ್ಮಲ್ ಬಿಗಿನರ್ ಕ್ಯಾಮ್ರಾಸ್ಗಿನ್ನ ಸ್ವಲ್ಪ ಜಾಸ್ತಿ ಬಜೆಟ್ ಆಗಿರುತ್ತೆ. FX3ನೂ ಬಂದ್ಬಿಟ್ಟು 3.5 ಲಕ್ಷ ಅರೇಂಜ್ ರೌಂಡಲ್ಲಿರೋ ಕ್ಯಾಮ್ರಾಸು. ನೆಕ್ಸ್ಟು ನೋಡಿದ್ರೆ ರೆಡ್ ಕಮೋಡೋ ಬಂದ್ಬಿಟ್ಟು ಆಲ್ಮೋಸ್ಟ್ ರೆಡ್ಡಲ್ಲೇ ಬಂದಿರೋ ಅಷ್ಟು ಲೋ ಪ್ರೈಸ್ಡ್ ಕ್ಯಾಮ್ರಾ ಅಂತ ಹೇಳ್ಬೋದು. ಒಂದು 8 ಲಕ್ಷದ ತನಕ ಬರುತ್ತೆ. ಬಟ್ ರೆಡ್ಡಲ್ಲಿ ಬಂದಿದಂಥ ಲೋ ಬಜೆಟಲ್ಲಿ ಬರೋ ಅಂಥ ರೆಡ್ ಕ್ವಾಲಿಟಿಯಲ್ಲಿ ತೆಗಿಯೋಂಥ ಬೆಸ್ಟ್ ಕ್ಯಾಮ್ರಾ ಆಗಿರುತ್ತೆ. ರೆಡ್ಡಲ್ಲಿ ಲೋ ಬಜೆಟಲ್ಲಿ ಬಂದಿದಂಥ ಬೆಸ್ಟ್ ಕ್ಯಾಮ್ರಾ ಅಂತ ನೋಡಿದ್ರೆ ರೆಡ್ ಕಮೋಡೋನೇ ಆಗಿರುತ್ತೆ. ಯಾಕಂದರೆ ಸ್ಕ್ಯಾರ್ಲೆಟ್ಟು ಚೆನ್ನಾಗಿ ಆಗಲಿಲ್ಲ, ಜೆಮಿನಿ ಹಿಟ್ಟಾಯಿತು. ಬಟ್ ಜೆಮಿನಿ ಬಂದ್ಬಿಟ್ಟು 19 ಲಕ್ಷ ಏನೋ ಇರುತ್ತೆ. ಅಷ್ಟೊಂದು ಬಜೆಟು ತುಂಬ ಜನದ ಹತ್ರ ಇರೋದಿಲ್ಲ. ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅಷ್ಟೊಂದು ಬಜೆಟು ತುಂಬ ಜನದ ಹತ್ರ ಇರೋದಿಲ್ಲ. ಬಟ್ ರೆಡ್ ಕಮೋಡೋ ಬಂದ್ಬಿಟ್ಟು ಒಂದು 7-8 ಲಕ್ಷದಲ್ಲಿ ಒಳ್ಳೆ ಪ್ರಾಪರ್ ಬಾಡಿ ಸೆಟಪ್ಪು ಆಗಿನೂ ವರ್ಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆ್ಯಂಡ್ ರೆಡ್ ಕಮೋಡೋ ಬಂದ್ಬಿಟ್ಟು ಕ್ವಾಲಿಟಿಯಲ್ಲೂ ಬಂದ್ಬಿಟ್ಟು ತುಂಬ ಬೆಸ್ಟಿಗೆ ಇರುತ್ತೆ. ಇವಾಗ ಎಕ್ಸ್ಟ್ರಾಕ್ಷನ್ 2 ಈವನ್ ಬೀಸ್ಟಲ್ಲೆಲ್ಲ ಬಂದ್ಬಿಟ್ಟು B ಕ್ಯಾಮ್ರಾಸು C ಕ್ಯಾಮ್ರಾಸ್ ಆಗಿ ಯೂಸ್ ಮಾಡಿರ್ತಾರೆ ರೆಡ್ ಕಮೋಡೋನ.
ರೆಡ್ ವಿ ರ್ಯಾಪ್ಟರ್ ಎಲ್ಲ 30 ಲಕ್ಷ ಕ್ಯಾಮ್ರಾ. ಸೊ ರೆಡ್ ಕಮೋಡೋನೇ ಬಂದ್ಬಿಟ್ಟು ಆಲ್ಮೋಸ್ಟ್ ಅಂಡರ್ ಲೋ ಬಜೆಟ್ ಸಿನಿಮಾ ಕ್ಯಾಮ್ರಾಸಲ್ಲಿ ರೆಡ್ಡಲ್ಲಿ ಇರೋದು ಅಷ್ಟೇ ಬಿಟ್ಟರೆ ಬೇರೆ ಫಾರ್ ಆನರಬಲ್ ಮೆನ್ಷನ್ಸ್ ಅಂತ ಹೇಳಿದ್ರೆ ಇಲ್ಲಿ ಯಾರು ಯೂಸ್ ಮಾಡಲ್ಲ. ಝೆಡ್ ಕ್ಯಾಮ್ ಒಂದಿರುತ್ತೆ, ಆಮೇಲೆ ಬಂದ್ಬಿಟ್ಟು ಮಾವೋ ಅಂತ ಇನ್ಫಿನಿಟಿ ಮಾವೋ ಅಂತ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾಸ್ ಎಲ್ಲ ಬಂದ್ಬಿಟ್ಟು ಲೋ ಬಜೆಟ್ ಕ್ಯಾಮ್ರಾಸೇನೆ. ಬಟ್ ಇಂಡಿಯಾಲಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಯಾರೂ ಆ ಥರ ಕ್ಯಾಮ್ರಾಸ್ ಯೂಸ್ ಮಾಡಲ್ಲ. ಇವೆಲ್ಲ ಲೈಕ್ ಆನರಬಲ್ ಮೆನ್ಷನ್ಸ್ ಥರ ಆಗುತ್ತೆ. ಸೊ ಇಷ್ಟು ಬಂದ್ಬಿಟ್ಟು ಸಿನಿಮಾ ಕ್ಯಾಮ್ರಾಸ್, ಒಂದು ಪ್ರಾಪರ್ ಸಿನಿಮಾ ಕ್ಯಾಮ್ರಾಸ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ಳೋದು, ಇಲ್ಲಾಂದರೆ 2024 ಒಂದು ಪ್ರಾಪರ್ ಸಿನಿಮಾ ಕ್ಯಾಮ್ರಾ ಅಂತ ನೋಡಿದ್ರೆ ಇಷ್ಟು ಕ್ಯಾಮ್ರಾಸ್ ಇದೆ. ಸೊ ಇದನ್ನು ಬಿಟ್ಟು ನೆಕ್ಸ್ಟು ಇನ್ನೂ ಒಂದು 2 ತಿಂಗಳಲ್ಲೋ ಇಲ್ಲ 3 ತಿಂಗಳಲ್ಲೋ ಬಂದ್ಬಿಟ್ಟು ಮತ್ತೆ ಫೋಟೋ ಇವೆಂಟ್ ನಡೆಯುತ್ತೆ NAB ಅಂತ ಒಂದು ಜಾಗದಲ್ಲಿ. ಆ ಜಾಗದಲ್ಲಿ ಯಾವ್ದಾದ್ರು ಹೊಸ ಕ್ಯಾಮ್ರಾಸ್ನ ಅನೌನ್ಸ್ ಮಾಡಿದ್ರು ಅಂದರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ಬೇರೆ ಏನಾದರೂ ಐಡಿಯಾ ಇತ್ತು, ಬೇರೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಬಿಗಿನಿಂಗ್ ಕ್ಯಾಮ್ರಾಸು, ನಿಕಾನ್ ಕ್ಯಾಮ್ರಾಸ್ ಬಗ್ಗೆ ನಾನು ಯಾವುದು ಮಾಡ್ತಾ ಇಲ್ಲ, ಬಿಕಾಸ್ ಅಷ್ಟೊಂದು ನನಗೆ ನಿಕಾನ್ ಕ್ಯಾಮ್ರಾಸ್ ಬಗ್ಗೆನೂ ಗೊತ್ತಿಲ್ಲ. ವೆಡ್ಡಿಂಗ್ ಫೋಟೋಗ್ರಫಿ, ಆ ಫೋಟೋಗ್ರಫಿ ಸ್ಪೇಸಲ್ಲಿ ನಾನು ಅಷ್ಟೊಂದು ಸ್ವಲ್ಪ ಬಿಗಿನರ್ ಇದ್ದಂಗೆ. ಸೊ ವೆಡ್ಡಿಂಗ್ ಕ್ಯಾಮ್ರಾಸು, ಫೋಟೋಗ್ರಫಿ ಸ್ಕಿಲ್ಸಲ್ಲೆಲ್ಲ ಬಂದ್ಬಿಟ್ಟು ನನಗೂ ನಾರ್ಮಲ್ ಆಗಿ ಎಷ್ಟು ಗೊತ್ತೋ ಅಷ್ಟೇ ಗೊತ್ತು. ನಾನು ಸಿನಿಮಾ ಬಗ್ಗೆ ಜಾಸ್ತಿ ಗೊತ್ತಿರೋದ್ರಿಂದ ಸಿನಿಮಾ ಕ್ಯಾಮ್ರಾಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬೇರೆ ಯಾವ್ದಾದ್ರು ವೀಡಿಯೋಸ್ ಐಡಿಯಾಸು, ಬೇರೆ ಯಾವ್ದಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಹಾಕಿ. ಆ್ಯಂಡ್ ನಿಮ್ಮ ಥಾಟ್ಸ್ನ ಬಂದ್ಬಿಟ್ಟು ಏನಾದರೂ ಇತ್ತು ಅಂದರೆ ಎಕ್ಸ್ಪ್ಲೈನ್ ಮಾಡಿದೆ. ಥ್ಯಾಂಕ್ ಯು.